ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತೀವಿ ನಾವು. ಕೆಲವರಿಗೆ ಎಳ್ನೀರು ಕುಡಿದ್ರೆ ಜಾಸ್ತಿ ಆಗುತ್ತೆ ಅಂತಾರೆ, ಕೆಲವರು ಕಡಿಮೆ ಆಗುತ್ತೆ. ಕೆಲವರು ಜೀರಿಗೆ ಕಷಾಯ ಅಥವಾ ಜೀರಿಗೆ ನೀರು ಕುಡಿತೀವಿ, ಕಡಿಮೆ ಆಗುತ್ತೆ ಅಂತಾರೆ. ಕಡಿಮೆ ಆದರೆ ಕುಡ್ಕೊಳ್ಳಿ, ಅದರಿಂದ ತೊಂದರೆ ಏನಿಲ್ಲ. ಬಟ್ ನಮ್ಮ ವಿಜ್ಞಾನದ ಪ್ರಕಾರ ಅದೇನು ಟ್ರೀಟ್ಮೆಂಟ್ ಅಲ್ಲ. ಬಟ್ ನಿಮ್ಮ ರೂಢಿ, ನಿಮ್ಮ ವಾಡಿಕೆ, ಆದರೆ ನನಗೆ ಕಡಿಮೆ ಆಯಿತು ಡಾಕ್ಟ್ರೇ, 100% ನೀವು ತೊಗೋಬೋದು, ಅದರೇನು ತಪ್ಪೇನಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಹೇಳ್ತೀನಿ, ಯಾವುದನ್ನ ಒಂದು ಲಿಕ್ವಿಡ್ ನಿಮಗೆ ಗ್ಯಾಸ್ಟ್ರಿಕ್ ಮಾಡುತ್ತೆ ಅಂದರೆ ಅದು ಆಲ್ಕೋಹಾಲ್ ಯಾವುದೇ ರೂಪದಲ್ಲಾಗಲಿ. ಯಾಕಂದರೆ ಕುಡಿಯೋರೆಲ್ಲ ಖಾಲಿ ಹೊಟ್ಟೆಯಲ್ಲೇ ಕುಡಿಯೋದು, ಸಂಜೆ ಹೊತ್ತು ಮಧ್ಯಾಹ್ನ ಉಂಡಿರ್ತಾರೆ, ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾರೆ. ಆಲ್ಕೋಹಾಲ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು. ಯಾವ ಮಟ್ಟಕ್ಕಾಗುತ್ತೆ ಅಂದರೆ 3 ಪೆಗ್ ಹೊಡೆದ ಮೇಲೆ ಎಷ್ಟು ಸಿವಿಯರ್ ಆಗುತ್ತೆ ಅಂದರೆ ಬಳ್ಕಂತ ವಾಂತಿ ಮಾಡ್ತಾರೆ, ರಕ್ತ ವಾಂತಿ ಮಾಡ್ತಾರೆ. ಆಗ ಸ್ಟಮಕ್ನಲ್ಲಿ ಒಂದು ಟೇರ್ ಆಗುತ್ತೆ, ಅದನ್ನು ಮ್ಯಾಲರಿ ವೇಸ್ ಸಿಂಡ್ರೋಮ್ ಅಂತೀವಿ ನಾವು. ದಯವಿಟ್ಟು ಆಲ್ಕೋಹಾಲ್ ತೊಗೊಂಡಾಗ ಹಂಗಾದಾಗೆ ನೀವು ಪ್ಯಾಂಟಪ್ರೊಜೋಲ್, ಒಮಿಪ್ರೊಜೋಲ್ ಬೇಕಾಗುತ್ತೆ. ಎಷ್ಟೋ ಜನ ಅರ್ಧ ರಾತ್ರಿಯಲ್ಲಿ ಬಂದು ತುಂಬ ಗ್ಯಾಸ್ಟ್ರಿಕ್ ಅಂತ ಬಂದು IV ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಸಾಕಷ್ಟು ಇಂಜೆಕ್ಷನ್ ಇದ್ದಾವೆ, ರ್ಯಾಂಟ್ಯಾಕ್, ಇಂಟ್ರಾಮಸ್ಕ್ಯುಲರ್ ಕೊಡ್ತೀವಿ, ಪ್ಯಾಂಟಪ್ರೊಜೋಲ್ ಅವೆಲ್ಲ ಡ್ರಿಪ್ಪಲ್ಲಿ ಹಾಕ್ತೀವಿ ಅಥವಾ ಡೈರೆಕ್ಟಾಗಿ IV ಕೊಡ್ತೀವಿ. ಇವೆಲ್ಲ ಭಾಳ ಜನ ಪೇಷಂಟ್ ನಮ್ಗೆ ಹೇಳ್ತಾರೆ, ಇಲ್ಲ ಡಾಕ್ಟ್ರೇ ನೆನ್ನೆ ರಾತ್ರಿ ಜಾಸ್ತಿ ಆಗೋಯ್ತು, ನಮ್ಮ ಮನೆ ಹತ್ರ ಒಂದು ನರ್ಸಿಂಗ್ ಹೋಮ್ ಹೋಗಿದ್ದು, ಒಂದು ಇಂಜೆಕ್ಷನ್ ಕೊಟ್ಟರು, ನರಕ್ಕೆ ಕೊಟ್ಟರು ಅಂತಾರೆ. ಅದು IV ಇಂಜೆಕ್ಷನ್ನು. ಇವೆಲ್ಲ ನಿಮಗೆ ರಿಲೀಫ್. ಬಟ್ ಅಲ್ಟಿಮೇಟ್ಲಿ ನೀವು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ನೀವೇ ಟ್ರೀಟ್ಮೆಂಟ್ ತೊಗೊಂಡಿರಬೇಡಿ. ಯಾಕಂದರೆ ತುಂಬ ಜನಕ್ಕೆ ನಾವು ನೋಡಿರ್ತೀವಿ, ಒಂದು ಸಾರಿ ಎಂಡೋಸ್ಕೋಪಿ ಮಾಡಿದರೆ ಕ್ಯಾನ್ಸರ್ ಆಗಿರೋದನ್ನು ನೋಡಿರ್ತೀವಿ. ಅದನ್ನು ಅರ್ಲಿ ಡಿಟೆಕ್ಟ್ ಮಾಡಬೇಕು ಅಂದರೆ ನೀವು ವೈದ್ಯರ ಹತ್ರ ಬಂದರೆ ನಿಮಗೆ ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಗೇನಿದೆ ಅಂತ ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. ನಮಸ್ಕಾರ.